ನಮಸ್ಕಾರ. ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಮೃತಧಾರೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಜೈ ಅಡ್ಡಾಕೊಂಬಿಟ್ಟಿದ್ದಾನೆ. ಅಲ್ಲಿಂದ ಬಿಡಿಸ್ಕೊಂಡು ಬಂದವನೇ, ಹೆಂಗೋ ಯಾರೋ ಬಿಡಿಸ್ ಕಳಿಸಿದ್ದಾರೆ. ಇಲ್ಲಿ ಬಂದು ಅಡ್ಡಾಕೊಂಡವನೇ. ಮೇಷ್ಟ್ರ ಮಗ ಅಂತ ಹೇಳ್ಬಿಟ್ಟು ಬಾಮೈದ ಸಾಲದಕ್ಕೆ ಮೇಷ್ಟ್ರ ಮಗ ನೀನು ಹಂಗೆ ಹಿಂಗೆ ಅಂತ ಯಾವಾಗಲೂ ಬೈತಾ ಇರ್ತಾನೆ. ಅದಕ್ಕೆ ಅವನು ಹೇಳ್ದ, ಮೇಷ್ಟ್ರ ಮಗ ನಾನೇನು ಮಾಡೋಕ್ಕೆ ಬರುತ್ತೆ ಅಂತ. ಓ ಬಾಮೈದ, ಸರಿ ಸರಿ, ಇನ್ಮೇಲೆ ನನ್ನ ತಂಟೆಗೆ ಬರ್ಕೂಡ್ದು, ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಮತ್ತು ನನ್ನ ತಂಟೆಗೆ ಬರೋದು, ಮತ್ತು ನಾನೇನಾದ್ರು ಅನ್ನೋದು ಅವೆಲ್ಲ ಚೆನ್ನಾಗಿರಲ್ಲ, ನನ್ನ ತಂಟೆಗೆ ಬರಬಾರ್ದು ಅಂತೇಳಿ ವಾರ್ನಿಂಗ್ ಮಾಡ್ತಾನೆ. ಆಮೇಲೆ ನೀನು ನನ್ನ ತಂಟೆ ಬರ್ದೋದ್ರೆ ನಾನು ನಿನ್ನ ತಂಟೆ ಬರಲ್ಲ ಅಂತ ಇವನು ಹೇಳ್ತಾನೆ. ಹೀಗೆ ಇವರಿಬ್ಬರದು ವಾದ ವಿವಾದ ನಡೆಯುತ್ತೆ. ವ್ಯಂಗ್ಯವಾಗಿ ಇಬ್ಬರು ಮಾತಾಡ್ತಾರೆ, ಇಬ್ಬರು ವಾದ ವಿವಾದನೂ ನಡೆಯುತ್ತೆ. ಆಯಿತು. ಆಮೇಲೆ ಜೊತೆಗೆ ಇವತ್ತೊಂದು ಹುಡುಗಿನ ಕರ್ಕೊಬಂದವನೇ ಅನಿಸುತ್ತೆ. ಈ ಜಯರಾಜನ ಜಯಪ್ರಕಾಶನ ಒಟ್ಟಿಗೆ ಇವನು ಭಾಳ ಚಪಲ ಚೆನ್ನಿಗರಾಯ. ಇವನ ಕಾನೂನು, ಬೇರೆ ಯಾರ ಕಾನೂನನ್ನು ಇವನು ಇದು ಮಾಡೋದೇ ಇಲ್ಲ. ಯಾರು ಹೆಂಗಾರು ಆಗಲಿ ಒಟ್ಟಿಗೆ ಇವನು ಚೆನ್ನಾಗಿದ್ದರೆ ಸಾಕು, ಆ ಥರ ಯೋಚನೆ ಮಾಡ್ತಾನೆ ಇವನು ಯಾವಾಗಲೂ. ಇದೇ ಥರ ಯೋಚನೆ ಮಾಡಿ ಸರಿ ನಾನು ಅಂತ ಹೇಳ್ಬಿಟ್ಟು ಹೋಗಿ ಬರ್ತೀನಿ ಅಂತ ಹೊರಡ್ತಾನೆ ಅಲ್ಲಿಂದ. ಯಾವಾಗಲೂ ಟೈಟಲ್ಲಿ ಇರ್ತಾನೆ, ಹೋಗಿ ಬರ್ತೀನಿ ಅಂತ ಹೊರಡ್ತಾನೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಇವನು ಅಲ್ಲಿ ನಿಲ್ಲಂಗೆ ಇರಲಿಲ್ಲ. ಫುಲ್ಲು ತಲೆ ಎಲ್ಲ ಗುಳು ಅನ್ನುತ್ತೆ. ಆದರೂ ಇವನಿಗೆ ಯಾವಾಗಲೂ ಎಣ್ಣೆ ಬಾಟ್ಲು ಡಬ್ಬ ಕೈಲೇ ಇರುತ್ತೆ. ಕುಡಿತಾ ಇರ್ತಾನೆ, ಮಾತಾಡ್ತಾ ಇರ್ತಾನೆ. ಚೆನ್ನಾಗಿ ಕೊಟ್ಟವಳೆ ವಧೆ ಅನಿಸುತ್ತೆ. ವಧೆ ತಿಂದು ಆಚೆ ಬಂದವನೇ, ಯಾರೋ ಬಿಡಿಸಿರ್ತಾರೆ, ಬಂದಿರ್ತಾನೆ. ಆಮೇಲೆ ಮೇಷ್ಟ್ರ ಮಗ ಬಾಮೈದ, ಮೇಷ್ಟ್ರ ಮಗ ಅಲ್ವ ನಾನೇನು ಮಾಡೋಕ್ಕೆ ಬರುತ್ತೆ ನಿನಗೆ ಅಂತ ಹೇಳ್ತಾನೆ. ಹೌದು, ಮತ್ತು ಮೇಷ್ಟ್ರ ಮಗ ನಿನ್ನ ಕೈಯಲ್ಲಿ ಏನಾಗುತ್ತೆ, ನೀನೇನೂ ಮಾಡೋಕ್ಕಾಗಲ್ಲ ಅಂತ. ಆದರೆ ನಾನು ಮಾಡೋಕ್ಕಾಗಲ್ಲ, ನನ್ನ ಕುಟುಂಬದವ್ರು ಮೊದಲು ಮಾಡ್ಬೋದಲ್ಲ ಅಂತ ಹೇಳ್ತಾರೆ. ಕುಟುಂಬನ ಹಿಂಗೆ ಈ ವ್ಯಂಗ್ಯವಾಗಿ ಮಾತಾಡ್ತಾನೆ. ಜೊತೆಗೆ ಒಂದು ಹುಡುಗಿ ಬೇರೆ ಕರ್ಕೊಬಂದವನೆ. ಇವತ್ತೊಂದು ಹುಡುಗಿ ಕರ್ಕೊಬಂದವನೆ. ದಿನ ಒಂದೊಂದು ಹುಡುಗಿಯರನ್ನ ಕರ್ಕೊಬರೋದು, ಜೊತೆಯ ಅವ್ರ ಜೊತೆ ಚೆನ್ನಾಗಿರೋದು, ಆಮೇಲೆ ಅವ್ರನ್ನ ಕಳಿಸೋದು ಮನೆಗೆ. ಇದೇ ರೀತಿ ಅವಾಗಿಂದನೂ ಇದೇ ಕತೆ. ಇದಕ್ಕೆ ಅವ್ರ ಅಮ್ಮನ ಸಪೋರ್ಟ್ ಬೇರೆ ಇದೆ. ಅವರಮ್ಮ ಯಾವಾಗಲೂ ಇವನಿಗೆ ಸಪೋರ್ಟ್ ಇದೆ. ಅವಳನ್ನು ಏನೇ ತಪ್ಪು ಮಾಡಿದ್ರು ನಾನಿದ್ದೀನಿ, ನಾನು ಬಿಡಿಸ್ತೀನಿ, ನೀನು ಹೆದರಬೇಡ ಹೀಗೆ ಹೇಳಿರ್ತಾಳೆ. ಯಾವಾಗಲೂ ಅವ್ರ ಅಮ್ಮನೇ ಸಪೋರ್ಟ್ ಮಾಡೋದು. ಪ್ರತಿ ಒಂದು ವಿಷಯದಲ್ಲೂ ಅವ್ರ ಅಮ್ಮನೇ ಸಪೋರ್ಟ್ ಮಾಡ್ತಿರ್ತಾಳೆ. ಹಂಗಾಗಿ ಅವನಿಗೆ ಭಯ ಅನ್ನೋದೇ ಇಲ್ಲ. ಇವಾಗಂತೂ ಫಸ್ಟು ಸ್ವಲ್ಪ ದಿನ ಅವರಮ್ಮ ಮಾತಾಡಿಸ್ತಾ ಇರಲಿಲ್ಲ. ಆವಾಗ ಜೈಲಿಗೆ ಕಳಿಸಿದ್ರೂ ಬಿಡಿಸೋದು ಯಾರೂ ಇರಲಿಲ್ಲ. ಆ ಟೈಮಲ್ಲಿ ಸ್ವಲ್ಪ ಎದ್ರು ಅವನು. ಇವಾಗ ಗೊತ್ತಾಗಿದೆ, ನಮ್ಮಮ್ಮ ಯಾವ ಕಾರಣಕ್ಕೂ ನನ್ನ ಕೈ ಬಿಡಲ್ಲ, ಬಿಡಿಸ್ತಾಳೆ ಅಂತ ಚೆನ್ನಾಗಿ ಗೊತ್ತು. ಹಾಗಾಗಿ ಚೆನ್ನಾಗಿ ಹೈಫೈಯಾಗಿ ಕುಡ್ದಿದ್ದ. ಇವಾಗ ಒಂದು ಹುಡುಗಿನ ಜೊತೆ ಹಾಕ್ಕೊಂಡು ಬಂದಿದ್ದಾನೆ. ಆ ಹುಡುಗಿ ಯಾರು ಏನು ಅಂತ ಗೊತ್ತಿಲ್ಲ. ಈ ಕಡೆ ಬಂದು ಗೌತಮ್ ಮತ್ತು ಭೂಮಿಕಾ ಮಾರ್ಕೆಟಿಗೆ ಬಂದವ್ರೆ. ಮಾರ್ಕೆಟಲ್ಲಿ ತರಕಾರಿಗಳು ತಗೊಳ್ಳೋದು, ಶಾಪಿಂಗ್ ಹೋಗಬೇಕು, ಅಲ್ಲಿ ಎಲ್ಲ ಸಾಮಾನು ತಗೋಬೇಕು ಅಂತ ಎಲ್ಲ ಲೆಕ್ಕಾಚಾರ ಇರುತ್ತೆ. ಮತ್ತು ಹೂವಿನ ಹಾರಗಳು ಇವೆಲ್ಲ ತಗೊಳ್ಬೇಕು ಅನ್ನೋದು ಮತ್ತು ಸರಿ ಅಂತೇಳ್ಬಿಟ್ಟು ಹೊರಡ್ತಾರೆ ಅಲ್ಲಿಂದ. ಅದು ಹೊರಟ್ರೆ ಮತ್ತು ಇನ್ನೂ ಹಣ್ಣುಗಳು ತಗೋಬೇಕು ಅಂತೇಳಿ ಆ ಕಡೆಯಿಂದ ಈ ಕಡೆ ಬರ್ತಾರೆ. ಮತ್ತು ಹೂ ತಗೋಬೇಕು ಅಂತ ಬರ್ತಾರೆ. ಹಿಂಗೆ ಎಲ್ಲವನ್ನೂ ತಗೊಂಡು ಬ್ಯಾಗಿಗೆ ಇಟ್ಕೊಂಡು ಮನೆಗೆ ಹೋಗಬೇಕು. ಮನೆಗೆ ಹೊರಡೋಣ ಅಂತ ಎಲ್ಲ ಪರ್ಚೇಸಿಂಗ್ ಮಾಡಿಕೊಂಡು. ಮತ್ತು ಈ ಮಾರ್ಕೆಟ್ ಅವ್ರದ್ದು ಎಷ್ಟು ಕಷ್ಟ ಅನ್ನೋದು ಇವತ್ತು ಗೌತಮಿಗೆ ಗೊತ್ತಾಗುತ್ತೆ. ಗೌತಮ್ ಹೇಳ್ತಾನೆ ಅಲ್ಲೊಂದು ಅಜ್ಜಿಗೆ, ಈ ಅಜ್ಜಿಗೆ ನಾವು ಇವಾಗ ಒಂದು ಮನೆ ಮಾಡಿಕೊಡ್ಬೇಕು, ಇಮ್ಮಿಡಿಯೇಟಾಗಿ ದುಡ್ಡನ್ನು ಸ್ಯಾಂಕ್ಷನ್ ಮಾಡೋಕ್ಕೆ ಹೇಳಿ ಅಂತೇಳಿ ಅಜ್ಜಿ ಪರವಾಗೂ ಹೇಳಿರ್ತಾನೆ. ಸರಿ ಅಂತೇಳ್ಬಿಟ್ಟು ಹ್ಞೂ ಅಂತ ಹೇಳಿರುತ್ತೆ. ಎಲ್ಲ ಅಜ್ಜಿರೇ ಅಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಎಲ್ಲರೂ ಬುಟ್ಟಿಲಿ ಹೂಗಳಿಟ್ಕೊಂಡು, ತರಕಾರಿ ಇಟ್ಕೊಂಡು, ಹಿಂಗೆ ಪ್ರತಿಯೊಂದೂ ಇಟ್ಕೊಂಡು, ಹೂವು ಹಣ್ಣು ತರಕಾರಿ ಎಲ್ಲ ಇಟ್ಕೊಂಡು
ಇದು ಮಾಡ್ತಿರ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.